ಹಾಯ್ ಹಲೋ ವೆಲ್ಕಮ್ ಟು ಎ ಕೆ ಡಿಲೈಟ್. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅಕ್ಷತಾ. ಇವತ್ತು ನಾನೊಂದು ಹೈ ಪ್ರೋಟೀನ್ ಲಡ್ಡನ್ನು ಯಾವ ರೀತಿ ಪ್ರಿಪೇರ್ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೇನೆ. ಹಲಸಿನ ಹಣ್ಣಿನ ಸೀಸನಲ್ಲಿ ಹಲಸಿನ ಹಣ್ಣು ತಿಂದು ಅದರ ಬೀಜವನ್ನು ಬಿಸಾಡುವ ಬದಲು ಈ ರೀತಿ ಲಡ್ಡನ್ನು ಪ್ರಿಪೇರ್ ಮಾಡಿ ತಿನ್ನಿ. ಒಂದು ಸ್ವೀಟ್ ಕೂಡ ಆಯಿತು, ಹಾಗೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಇದರಲ್ಲಿ ತುಂಬ ವಿಟಮಿನ್ಸ್ ಹಾಗೆ ತುಂಬ ಪೋಷಕಾಂಶಗಳಿವೆ. ಬನ್ನಿ ಹಾಗಿದ್ರೆ ಈ ರುಚಿಕರವಾದಂತಹ ಲಡ್ಡನ್ನು ಯಾವ ರೀತಿ ಪ್ರಿಪೇರ್ ಮಾಡ್ಬೋದು ಅಂತ ನೋಡುವ. ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಫುಲ್ ನೋಡಿ ಸಪೋರ್ಟ್ ಮಾಡಿ. ಸ್ನೇಹಿತರೆ, ಬನ್ನಿ ಹಾಗಿದ್ರೆ ಈ ರುಚಿಕರವಾದಂತಹ ಲಡ್ಡನ್ನು ಯಾವ ರೀತಿ ಪ್ರಿಪೇರ್ ಮಾಡ್ಬೋದು ಅಂತ ನೋಡುವ. ಈ ಲಡ್ಡು ಪ್ರಿಪೇರ್ ಮಾಡಲಿಕ್ಕೆ ನೋಡಿ, ಫಸ್ಟಿಗೆ ನಾನಿಲ್ಲಿ ಒಂದು ಬಾಣಲೆಯನ್ನು ಸ್ಟವ್ ಮೇಲೆ ಇಟ್ಟು ಸ್ಟವ್ ಹಚ್ಚಿ ಅದಕ್ಕೆ ನೋಡಿ 1 ಕಪ್ ಆಗುವಷ್ಟು, ಒಂದು ಫುಲ್ ಕಪ್ ಆಗುವಷ್ಟು ಹಲಸಿನ ಹಣ್ಣಿನ ಬೀಜವನ್ನು ತಗೊಂಡಿದ್ದೇನೆ. ಇದು ಚೆನ್ನಾಗಿ ತೊಳೆದು ವಾಶ್ ಮಾಡಿ ಒಣಗಿಸಿಟ್ಟಂತಹ ಹಲಸಿನ ಹಣ್ಣಿನ ಬೀಜ. ಒಣಗಿಸಿದ ಬೀಜ ಅಂದರೆ ಬಿಸಿಲಲ್ಲಿ ಒಣಗಿಸಿದ ಬೀಜ ಅಲ್ಲ, ತೊಳೆದು ನೀರು ಆವಿಯಾಗುವಲ್ಲಿವರೆಗೆ ಒಣಗಿಸಿದಂತಹ ಬೀಜ. ಇನ್ನಿದನ್ನು ನೋಡಿ ಈ ರೀತಿ ಸಿಮ್ಮಲ್ಲಿಟ್ಟು ನಿಧಾನಕ್ಕೆ ಫ್ರೈ ಮಾಡಬೇಕು. ಒಂದೇ ಸಲ ಆಗಬೇಕು ಅಂತ ಹೈ ಫ್ಲೇಮಲ್ಲಿ ಇಟ್ಟು ಮಾಡಲಿಕ್ಕೆ ಹೋಗಬೇಡಿ, ಅದು ಸೀದು ಹೋಗ್ತದೆ. ಹಾಗೆ ಒಳಗೆ ಬೇಳೆ ಎಲ್ಲ ಬೇಯುವುದಿಲ್ಲ. ಇದು ಚೆನ್ನಾಗಿ ಈ ರೀತಿ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಆಗ್ತಾ ಒಳಗಡೆ ಬೇಯಬೇಕು, ಆಗ ತುಂಬ ರುಚಿಯಾಗಿ ಬರ್ತದೆ. ನೋಡಿ ಈ ರೀತಿ ಮೀಡಿಯಂ ಫ್ಲೇಮಲ್ಲಿ ಕೈ ಆಡಿಸ್ತಾ ಇರಿ. ಕೈ ಬಿಡಲಿಕ್ಕೆ ಹೋದರೆ ಒಂದು ಸೈಡೆಲ್ಲ ಸೀದು ಹೋಗುವ ಚಾನ್ಸಸ್ ಇರ್ತದೆ, ಹಾಗಾಗಿ ಕೈ ಬಿಡಲಿಕ್ಕೆ ಹೋಗಬೇಡಿ. ಈ ರೀತಿ ನಿಧಾನಕ್ಕೆ ಫ್ರೈ ಮಾಡ್ತಾ ಬನ್ನಿ. ಇದರಲ್ಲಿ ಸಾಧಾರಣ ಒಂದು 20ರಿಂದ 25 ಬೀಜಗಳಿದೆ. ನಿಮಗೆ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಬೇಕು ಅಂತಿದ್ರೆ ಹಲಸಿನ ಹಣ್ಣಿನ ಬೀಜವನ್ನು ಸ್ವಲ್ಪ ಜಾಸ್ತಿ ಹಾಕಿಕೊಂಡ್ರಾಯಿತು. ಅದೇ ಕಡಿಮೆ ಬೇಕು ಅಂತಾದರೆ ಬೀಜ ಸ್ವಲ್ಪ ಕಡಿಮೆ ತಗೊಳ್ಳಿ. ಇದನ್ನು ಮಾತ್ರ ಈ ರೀತಿ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡ್ತಾ ಇರಬೇಕು. ಹಲಸಿನ ಹಣ್ಣಿನ ಬೀಜದ ಸಿಪ್ಪೆ ಎಲ್ಲ ಚೆನ್ನಾಗಿ ರೋಸ್ಟ್ ಆಗಿ ಒಳಗಿನ ಬೇಳೆ ಎಲ್ಲ ಬೇಯಬೇಕು. ನೋಡಿ ಇದೀಗ ಆಗಿದೆ, ಇಷ್ಟ ಆದರೆ ಸಾಕು. ಇನ್ನಿದನ್ನು ಇನ್ನೊಂದು ಪ್ಲೇಟಿಗೆ ಶಿಫ್ಟ್ ಮಾಡಿಕೊಳ್ಳಿ. ಇದಿನ್ನು ತಣ್ಣಗಾಗಲಿ, ಇದರ ಸಿಪ್ಪೆ ಎಲ್ಲ ತೆಗಿಬೇಕಲ್ಲ, ಹಾಗಾಗಿ ಅದು ತಣ್ಣಗಾಗಬೇಕು. ನಾನಿದನ್ನು ಒಂದು ಪ್ಲೇಟಲ್ಲಿ ಎತ್ತಿಟ್ಟುಕೊಂಡಿದ್ದೇನೆ. ಇನ್ನು ಪುನಃ ನೋಡಿ ಇದೇ ಬಾಣಲೆಗೆ ನಾನಿಲ್ಲಿ 1/4 ಕಪ್ ಆಗುವಷ್ಟು ನೆಲಗಡಲೆ, ಇದು ಹಸಿ ನೆಲಗಡಲೆ, ಇದನ್ನು ಹಾಕಿ ಹುರಿದುಕೊಳ್ತಾ ಇದ್ದೇನೆ. ಇದನ್ನು ಕೂಡ ಮೀಡಿಯಂ ಫ್ಲೇಮಲ್ಲಿಟ್ಟೇ ಫ್ರೈ ಮಾಡಿ ಡ್ರೈ ರೋಸ್ಟ್ ಮಾಡಿಕೊಳ್ಬೇಕು. ಯಾವುದೇ ತುಪ್ಪ ಎಣ್ಣೆ ಹಾಕುವ ಅವಶ್ಯಕತೆ ಇಲ್ಲ. ನಿಮ್ಮಲ್ಲಿ ಹುರಿದಂತಹ ನೆಲಗಡಲೆ ಇದ್ದರೆ ಅದನ್ನೇ ಯೂಸ್ ಮಾಡಿಕೊಳ್ಬೋದು. ಇಲ್ಲಾಂತಾದರೆ ಈ ರೀತಿ ಮೀಡಿಯಂ ಫ್ಲೇಮಲ್ಲಿಟ್ಟು ಒಂದು ಸಲ ಚೆನ್ನಾಗಿ ಹುರಿದುಕೊಂಡ್ರಾಯಿತು. ನೋಡಿ ನಾನು 1/4 ಕಪ್ ಆಗುವಷ್ಟು ನೆಲಗಡಲೆಯನ್ನು ತಗೊಂಡಿದ್ದೇನೆ. ಇದನ್ನು ಈ ರೀತಿ ಫ್ರೈ ಮಾಡ್ತಾ ಇದ್ದೇನೆ. ನೋಡಿ ಇದೀಗ ಆಗ್ತಾ ಬಂತು, ಇಷ್ಟ ಆದರೆ ಸಾಕು. ತುಂಬ ಮಾಡಿದರೆ ನೆಲಗಡಲೆ ಕೂಡ ಸೀದು ಹೋಗುವ ಚಾನ್ಸಸ್ ಇರ್ತದೆ. ಇಷ್ಟ ಆದರೆ ಸಾಕು. ಇದನ್ನು ಕೂಡ ಒಂದು ಪ್ಲೇಟಲ್ಲಿ ಎತ್ತಿಟ್ಟುಕೊಳ್ತಾ ಇದ್ದೇನೆ. ಇದರ ಹೊರಗಿನ ಸಿಪ್ಪೆ ಎಲ್ಲ ತೆಗಿಲಿಕ್ಕೆ ಇದು ಕೂಡ ತಣ್ಣಗಾಗಬೇಕು. ಇನ್ನು ಪುನಃ ಇದೇ ಬಾಣಲೆಗೆ ಒಂದು 2 ಚಮಚ ಆಗುವಷ್ಟು ತುಪ್ಪ ಹಾಕಿ, ತುಪ್ಪ ಬಿಸಿಯಾದ ತಕ್ಷಣ ಅದಕ್ಕೆ ನಾನು ಗೋಡಂಬಿಯನ್ನು ಹಾಕಿಕೊಳ್ತಾ ಇದ್ದೇನೆ. ಇದು ಕೂಡ ಒಂದು 1/4 ಕಪ್ ಆಗುವಷ್ಟು ಗೋಡಂಬಿಯನ್ನು ಹಾಕಿಕೊಂಡ್ರಾಯಿತು. ಇದನ್ನು ಕೂಡ ಮೀಡಿಯಂ ಫ್ಲೇಮಲ್ಲಿ ತುಪ್ಪದಲ್ಲಿ ಹುರಿದುಕೊಳ್ಬೇಕು. ಇದೀಗ ಬ್ರೌನ್ ಕಲರ್ ಬರುವಲ್ಲಿವರೆಗೆ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡಿದರೆ ಆಯಿತು. ಇದೀಗ ಆಯಿತು ನೋಡಿ, ಇಷ್ಟ ಆದರೆ ಸಾಕು. ತುಪ್ಪದಲ್ಲಿ ಹುರಿದ ಗೋಡಂಬಿ ತುಂಬ ಪರಿಮಳ ಬರ್ತದೆ, ಹಾಗಾಗಿ ತುಪ್ಪದಲ್ಲಿ ಹುರಿದು ಹಾಕಿಕೊಳ್ಳಿ. ಇದನ್ನು ಇನ್ನು ಒಂದು ಪ್ಲೇಟಲ್ಲಿ ಎತ್ತಿಟ್ಟುಕೊಂಡ್ರಾಯಿತು. ನೋಡಿ ನಮ್ಮ ಗೋಡಂಬಿ ಫ್ರೈ ಆಗಿದೆ. ಇನ್ನು ಪುನಃ ನೋಡಿ ಇದೇ ಬಾಣಲೆಯಲ್ಲಿ ತುಪ್ಪ ಇಲ್ಲ ಅಂತಾದರೆ ನೀವು ಒಂದು 2 ಚಮಚ ಆಗುವಷ್ಟು ತುಪ್ಪವನ್ನು ಆ್ಯಡ್ ಮಾಡಿಕೊಳ್ಬೇಕು. ಇಲ್ಲಿ ಈಗ ತುಪ್ಪ ಇದೆ, ಹಾಗಾಗಿ ನಾನು ತುಪ್ಪ ಆ್ಯಡ್ ಮಾಡಿಕೊಳ್ತಾ ಇಲ್ಲ. ಇನ್ನಿದಕ್ಕೆ 1 ಕಪ್ ಆಗುವಷ್ಟು ತುರಿದಂತಹ ಹಸಿಕಾಯಿಯನ್ನು ಹಾಕಿಕೊಳ್ತಾ ಇದ್ದೇನೆ. 1 ಕಪ್ ಆಗುವಷ್ಟು ತುರಿದಂತಹ ಹಸಿಕಾಯಿಯನ್ನು ಹಾಕಿ ಮೀಡಿಯಂ ಫ್ಲೇಮಲ್ಲಿ ನಿಧಾನಕ್ಕೆ ರೋಸ್ಟ್ ಮಾಡಬೇಕಿದನ್ನು. ನೀವಿಲ್ಲಿ ಒಣ ಕೊಬ್ಬರಿ ಕೂಡ ತಗೊಳ್ಬೋದು. ಒಣ ಕೊಬ್ಬರಿ ತಗೊಂಡು ಮಾಡಿದರೆ ಸ್ವಲ್ಪ ದಿನ, ಒಂದು 10 ದಿನ ಎಲ್ಲ ಈ ಲಾಡನ್ನು ಸ್ಟೋರ್ ಮಾಡಿ ಇಟ್ಟುಕೊಳ್ಬಹುದು. ಹಸಿಕಾಯಿ ತುರಿ ಆದರೆ ಒಂದು 4 ದಿನದಿಂದ ಜಾಸ್ತಿ ಇಟ್ಟುಕೊಳ್ಳುವಾಗಿಲ್ಲ, ಬೇಗ ಹಾಳಾಗ್ತದೆ. ನಾನಿಲ್ಲಿ ಹಸಿಕಾಯಿ ತುರಿ ಹಾಕಿ ಮಾಡಿಕೊಳ್ತಾ ಇದ್ದೇನೆ. ಸ್ವಲ್ಪ ಪ್ರಮಾಣದಲ್ಲಿ ಮಾಡುವ ಕಾರಣ ಹಸಿಕಾಯಿ ತುರಿಯನ್ನು ತಗೊಂಡಿದ್ದೇನೆ. ನಾನಿಲ್ಲಿ ತುಪ್ಪ ಕಡಿಮೆ ಆಯಿತು ಅಂತ 1 ಚಮಚ ತುಪ್ಪವನ್ನು ಮೇಲಿನಿಂದ ಹಾಕಿ ನೋಡಿ ಈ ರೀತಿ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡ್ತಾ ಇದ್ದೇನೆ. ಇದು ಚೆನ್ನಾಗಿ
ರೋಸ್ಟ್ ಆಗಬೇಕು, ಬ್ರೌನ್ ಕಲರಿಗೆ ಬರಬೇಕು, ಆಗ ತುಂಬ ರುಚಿಯಾಗಿರ್ತದೆ. ತುಪ್ಪದಲ್ಲಿ ಹುರಿದಂತಹ ಕಾಯಿ ತುರಿ ಗೋಡಂಬಿ ಎಲ್ಲ ಹಾಕಿ ಮಾಡಿದರೆ ತುಂಬ ರುಚಿಯಾಗಿ ಬರ್ತದೆ. ನೋಡಿ ಇದೀಗ ಆಯಿತು, ಇಷ್ಟ ಆದರೆ ಸಾಕು. ಇನ್ನು ತುಂಬ ಮಾಡಿದರೆ ಸೀದು ಹೋಗುವ ಚಾನ್ಸ್ ಇರ್ತದೆ. ನೋಡಿ ಇದಿಷ್ಟ ಆದರೆ ಸಾಕು. ಇನ್ನು ಸ್ಟವ್ ಆಫ್ ಮಾಡಿ ತಣ್ಣಗಾಗಲಿಕ್ಕೆ ಬಿಡಿ. ನೋಡಿ ನಾವೀಗ ಹುರಿದಿಟ್ಟಂತಹ ಹಲಸಿನಕಾಯಿ ಬೀಜ ಹಾಗೆ ನೆಲಗಡಲೆ ಕೂಡ ತಣ್ಣಗಾಗಿದೆ. ಇನ್ನು ಇದರ ಸಿಪ್ಪೆಯನ್ನು ತೆಗೆದುಕೊಳ್ಳುವ. ನೋಡಿ ಎಷ್ಟು ಸುಲಭದಲ್ಲಿ ಇದರ ಬೀಜದ ಸಿಪ್ಪೆ ಎಲ್ಲ ತೆಗಿಲಿಕ್ಕೆ ಬರ್ತದೆ. ಇನ್ನಿದನ್ನು ಈ ರೀತಿ ಸಿಪ್ಪೆ ತೆಗೆದು ಮಿಕ್ಸಿ ಜಾರಿಗೆ, ಒಣ ಮಿಕ್ಸಿ ಜಾರಿಗೆ ಅಂದರೆ ಡ್ರೈ ಇರುವಂತಹ ಮಿಕ್ಸಿ ಜಾರಿಗೆ ಹಾಕಿಕೊಳ್ಳಿ. ಎಲ್ಲವನ್ನ ಈ ರೀತಿ ಹಾಕಿದ್ರಾಯಿತು. ಹಾಗೆ ನೆಲಗಡಲೆ ಇದ್ದು ಕೂಡ ಸಿಪ್ಪೆ ಎಲ್ಲ ತೆಗೆದು ನೋಡಿ ಈ ರೀತಿ ಸಿಪ್ಪೆಯನ್ನು ತೆಗೆದು ಮಿಕ್ಸಿ ಜಾರಿಗೆ ಹಾಕಿಕೊಂಡು ಇದನ್ನು ರುಬ್ಬಿಕೊಳ್ಬೇಕು. ನೋಡಿ ಇದನ್ನು ಒಂದ್ಸಲ ತರಿತರಿಯಾಗಿ ರುಬ್ಬಿಕೊಳ್ತಾ ಇದ್ದೇನೆ. ನೋಡಿ ಇಷ್ಟ ಆದರೆ ಸಾಕು. ಇನ್ನಿದಕ್ಕೆ ನಾವು ಹುರಿದಂತಹ ಗೋಡಂಬಿ, ತುಪ್ಪದಲ್ಲಿ ಹುರಿದಂತಹ ಗೋಡಂಬಿಯನ್ನು ಹಾಕಿಕೊಳ್ತಾ ಇದ್ದೇನೆ. ಹಾಗೆ ಇದಕ್ಕೆ ಒಂದು ಸಣ್ಣ ತುಂಡಾಗುವಷ್ಟು ಜಾಯಿಕಾಯಿ, ಹಾಗೆ ಒಂದು 4-5 ಎಸಳಾಗುವಷ್ಟು ಏಲಕ್ಕಿ, ಹಾಗೆ ಒಂದು 3/4 ಕಪ್ ಆಗುವಷ್ಟು ಬೆಲ್ಲ, ತುರಿದಂತಹ ಬೆಲ್ಲ, ಇಷ್ಟನ್ನು ಹಾಕಿ ಪುನಃ ಇದನ್ನು ರುಬ್ಬಿಕೊಳ್ಬೇಕು. ಇಲ್ಲಿ ನಾನು 1 ಚಿಟಿಕೆ ಆಗುವಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡಿಕೊಂಡಿದ್ದೇನೆ. ಉಪ್ಪು ಸ್ವಲ್ಪ ಆ್ಯಡ್ ಮಾಡಿದರೆ ಸಾಕು, ತುಂಬ ಆ್ಯಡ್ ಮಾಡೋದು ಬೇಡ. ನೋಡಿ ಒಂದ್ಸಲ ಪುನಃ ಅದನ್ನು ಗ್ರೈಂಡ್ ಮಾಡಿದ ಮೇಲೆ ನಾವು ಹುರಿದಿಟ್ಟಂತಹ ಕಾಯಿ ತುರಿಯನ್ನು ಹಾಕಿ ಪುನಃ ಅದನ್ನು ಒಂದ್ಸಲ ರುಬ್ಬಿಕೊಂಡ್ರೆ ಸಾಕು. ತುಂಬ ನೈಸ್ ಆಗೋದೆಲ್ಲ ಬೇಡ. ನೋಡಿ ಇದಿಷ್ಟ ಆದರೆ ಸಾಕು. ಇನ್ನು ನಾವು ರುಬ್ಬಿದಂತಹ ಮಿಶ್ರಣವನ್ನು ಒಂದು ಪ್ಲೇಟಿಗೆ ಹಾಕಿಕೊಂಡು ಉಂಡೆ ಕಟ್ಟಿದರೆ ನಮಗೆ ರುಚಿಕರವಾದಂತಹ ಲಾಡು ಸಿಗ್ತದೆ. ನಾನಿಲ್ಲಿ 2 ಸಲ ರುಬ್ಬಿಕೊಂಡಿದ್ದೇನೆ. ರುಬ್ಬಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಸಿಹಿ, ಉಪ್ಪು, ನಾವು ಸ್ವಲ್ಪ ಪ್ರಮಾಣದ ಉಪ್ಪೆಲ್ಲ ಹಾಕಿದ ಕಾರಣ ಅದು ಚೆನ್ನಾಗಿ ಮಿಕ್ಸ್ ಆಗಬೇಕು. ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಕಟ್ಟಿಕೊಂಡ್ರೆ ಆಯಿತು. ನಿಮಗೆ ಎಷ್ಟು ದೊಡ್ಡ ಸೈಜಲ್ಲಿ ಬೇಕೋ ಅಷ್ಟು ದೊಡ್ಡ ಸೈಜಲ್ಲಿ ಕಟ್ಟಿಕೊಳ್ಳಿ. ನಾವಿಲ್ಲಿ ಕಾಯಿ ತುರಿಯೆಲ್ಲ ಹಾಕುವ ಕಾರಣ ಕೈಗೆ ತುಪ್ಪದ ಪಸೆ ಎಲ್ಲ ಮಾಡುವ ಅವಶ್ಯಕತೆ ಇಲ್ಲ, ಹಾಗೆ ಕಟ್ಟಿಕೊಳ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಮ್ಮ ಲಾಡು. ಇದೇ ರೀತಿ ಎಲ್ಲ ಮಿಶ್ರಣವನ್ನು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಕಟ್ಟಿಕೊಂಡ್ರೆ ನಮಗೆ ಹೈ ಪ್ರೋಟೀನ್ ರುಚಿಕರವಾದಂತಹ ಲಡ್ಡು ಸಿಗ್ತದೆ. ತುಂಬ ರುಚಿಯಾಗಿರ್ತದೆ. ಸಕ್ಕರೆ ಹಾಕುವ ಅವಶ್ಯಕತೆ ಇಲ್ಲ, ಬೆಲ್ಲ ಹಾಕಿ ತುಂಬ ರುಚಿಯಾದಂತಹ ತುಂಬ ಹೆಲ್ದಿಯಾದಂತಹ ಲಡ್ಡನ್ನು ಪ್ರಿಪೇರ್ ಮಾಡಿಕೊಳ್ಬೋದು. ಹಲಸಿನ ಬೀಜವನ್ನು ಬಿಸಾಡುವ ಬದಲು ಈ ರೀತಿ ಲಡ್ಡನ್ನು ಪ್ರಿಪೇರ್ ಮಾಡಿ ತಿನ್ನಿ. ತುಂಬ ರುಚಿ ಹಾಗೆ ತುಂಬ ಹೆಲ್ದಿ. ಸ್ನೇಹಿತರೆ, ಹಾಗಿದ್ರೆ ಈ ಒಂದು ಲಾಡಿಗೆ ಬೇಕಾದಂತಹ ಇಂಗ್ರೀಡಿಯೆಂಟ್ಸನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ಹಾಗೆ ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಸ್ನೇಹಿತರೆ, ಹಾಗಿದ್ದರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಮುಂದಿನ ಹೊಸ ವಿಡಿಯೋದೊಂದಿಗೆ ಸಿಗೋಣ. ಥ್ಯಾಂಕ್ ಯು.